ಹಣದ ವಿಚಾರದಲ್ಲಿ ನಮ್ಮ ಒಳಗಡೆ ಬಿದ್ದಿರುವಂತಹ ನಂಬಿಕೆಗಳು, ಫೀಲಿಂಗ್ಸ್, ಆಡಿಯೋ ಅವನ್ನು ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾಕಂದರೆ ನಮ್ಮ ಆಂತರಿಕ ಸಂಪನ್ಮೂಲ, ಇಂಟರ್ನಲ್ ರಿಸೋರ್ಸ್ ಏನಿದೆ ಅದು ಚೇಂಜ್ ಆಗದೆ ನಾವು ಹೊರಗಡೆ ಏನೇ ಪ್ರಯತ್ನ ಪಟ್ಟರು ನಮ್ಮ ಹತ್ರ ದುಡ್ಡು ಬರಲ್ಲ. ಹಾಗಾಗಿ ನಮ್ಮ ಸ್ಟೇಟ್ ಆಫ್ ಮೈಂಡ್ ಅದನ್ನು ಯಾವ ರೀತಿ ಚೇಂಜ್ ಮಾಡೋದು ಅದನ್ನು ನೋಡೋಣ. ಯಾಕಂದರೆ ಚಿಕ್ಕ ವಯಸ್ಸಿಂದ ನಮ್ಮ ತಲೆಯಲ್ಲಿ ಸುಮಾರು ನೆಗೆಟಿವ್ ವಿಚಾರಗಳನ್ನು ತುಂಬಿಸಿದ್ದಾರೆ. ತಪ್ಪು ಅಂತಲ್ಲ, ಅಂದರೆ ಉದಾಹರಣೆಗೆ ಹಾಸಿಗೆದ್ದಷ್ಟು ಕಾಲು ಚಾಚು, ಇದು ಆ ಟೈಮಲ್ಲಿ ಸರಿ ಇರ್ಬೋದು. ಯಾಕಂದರೆ ಆವಾಗ ಅಗ್ರಿಕಲ್ಚರ್, ತೋಟ, ಹೊಲ ಗದ್ದೆ ಅಂತ ಏನು ಹೇಳ್ತೀವಿ ಅದನ್ನೇ ನಂಬ್ಕೊಂಡಿದ್ರು. ಅದರಿಂದ ಉತ್ಪನ್ನ ಬರ್ತಾ ಇತ್ತು, ಅದರಿಂದನೇ ಜೀವನ ನಡಿಬೇಕಾಗಿತ್ತು. ಅಲ್ಲಿ ಸಕ್ಸಸ್ ಅನ್ನೋ ಒಂದು ಪದನೇ ಇರಲಿಲ್ಲ. ಆದರೆ ಈಗ ಚೇಂಜ್ ಆಗಿದೆ, ಕಾಲ ಬದಲಾಗಿದೆ. ಈಗ ಯಶಸ್ಸು, ಸಕ್ಸಸ್ ಅನ್ನೋ ಪದಕ್ಕೆ ಅರ್ಥ ಇದೆ. ಆವಾಗ ಮನೆ ಯಜಮಾನ ಎಲ್ಲ ಜವಾಬ್ದಾರಿನ ನೋಡ್ಕೊತಾ ಇದ್ದರು. ಅವರಿಗೆ ಯಾವಾಗ ಯಾವ ಬೆಳೆ ಬೆಳಿಬೇಕು, ಫಸಲು ಯಾವುದು ಹಾಕಬೇಕು ಅನ್ನೋದು ಗೊತ್ತಿರ್ತಿತ್ತು. ಅವರೇ ನಿರ್ಧಾರ ತಗೋತಾ ಇದ್ದರು. ಆದರೆ ಇವತ್ತೇನಾಗಿದೆ ಅಂದರೆ ಒಂದು ಸ್ಕಿಲ್ ಹಿಡ್ಕೊಂಡು ಅವ್ರಿಗಿಂತ ಚಿಕ್ಕವನು ಎಲ್ಲ ಬೌಂಡ್ರೀಸ್ನ ಬ್ರೇಕ್ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ. ಅಂದರೆ ದೊಡ್ಡವರಿಗೆ ಸಜೆಷನ್ ಕೇಳಬೇಕು ಅನ್ನೋದು ಏನೂ ಇಲ್ಲ. ಈಗ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಇದು ಕಂಪ್ಯೂಟರ್ ಯುಗ. ಆವಾಗಿನ ಕಾಲದಲ್ಲಿ ಒಂದು ಸೈಕಲ್ ಬೇಕಂದರೆ ಯಾರು ಸೆಕೆಂಡ್ ಹ್ಯಾಂಡ್ ಸೈಕಲ್ನ ಮಾರ್ತಾ ಇದ್ದಾರೆ, ಅದನ್ನು ಸ್ವಲ್ಪ ರಿಪೇರಿ ಮಾಡಿ ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡ್ತಾಯಿದ್ರು. ಈಗ ಹಾಗಿಲ್ಲ. ಈಗ ಕಾರೇ ತಗೋಬೋದು. ಆ ಒಂದು ಸ್ಥಿತಿ ಈಗಿದೆ. ನಾವು ಅದೇ ಮೈಂಡ್ಸೆಟ್ನ ಈಗಲೂ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಅಪ್ಡೇಟ್ ಆಗಿಲ್ಲ. ನಮ್ಮ ಹತ್ರ ಜಾಸ್ತಿ ದುಡ್ಡು ಬರಲ್ಲ. ಯಾಕಂದರೆ ಆವಾಗ ತುಂಬ ಕಷ್ಟ ಬೀಳಬೇಕು, ಆವಾಗಲೇ ದುಡ್ಡು ಬರ್ತದೆ ಅನ್ನೋದೊಂದು ಮಾತಿತ್ತು. ಇವಾಗ ಹಾಗಿಲ್ಲ. ಇವಾಗ ನಾವು ಸ್ಕಿಲ್ ಉಪಯೋಗಿಸ್ಕೊಂಡು ಸಮೇತ ಶ್ರೀಮಂತರಾಗಬಹುದು. ಇವತ್ತು ಯಾರೋ ಒಬ್ಬ ಒಂದು ಸ್ಕಿಲ್ ಇಟ್ಕೊಂಡು ಅದರ ಮೇಲೆ ಕೆಲಸ ಮಾಡಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಸಕ್ಸಸ್ ಆಗ್ತಾನೆ, ದುಡ್ಡು ಮಾಡ್ತಾನೆ, ಶ್ರೀಮಂತನಾಗ್ತಾನೆ. ಯಾರೋ ಅವನ ಎಜುಕೇಷನ್ ಏನೋ, ಸರ್ಟಿಫಿಕೇಟ್ ಏನೋ, ಇಂಗ್ಲೀಷ್ ಎಲ್ಲಿ ಕಲ್ತಿದ್ದಾರೆ ಏನೂ ಕೇಳಲ್ಲ, ಗೌರವ ಸಿಗ್ತದೆ. ನಾವೀಗ ನಮ್ಮ ಮೈಂಡ್ಸೆಟ್ನ, ಸ್ಟೇಟ್ ಆಫ್ ಮೈಂಡ್ನ ಚೇಂಜ್ ಮಾಡಿಕೊಂಡು ಶ್ರೀಮಂತರಾಗಬೇಕು. ಅದಕ್ಕೆ ಏನು ಮಾಡಬೇಕು? ಮೊದಲನೇದಾಗಿ ನಮ್ಮ ಚಿಕ್ಕ ವಯಸ್ಸಿನಿಂದ ಹಣದ ಬಗ್ಗೆ ನಮ್ಮ ತಲೆಯಲ್ಲಿ ಬಿದ್ದಿರುವಂತಹ ಫೀಲಿಂಗ್ಸು, ಭಾವನೆ ಏನು, ನಮ್ಮ ಚಿತ್ರ, ಇಮೇಜ್ ಯಾವ ರೀತಿ ಇದೆ, ಆಡಿಯೋ ಏನೇನು ಬಿದ್ದಿದೆ ಅವನ್ನು ಅನಲೈಸ್ ಮಾಡಿಕೊಂಡು ಅವನ್ನು ನೋಡಬೇಕಾಗ್ತದೆ. ಯಾಕೆಂದರೆ ನಮ್ಮ ಫೀಲಿಂಗ್ಸು ಸ್ನಾಯುಗಳಲ್ಲಿ ಸ್ಟೋರ್ ಆಗಿರ್ತದೆ. ನಮಗೆ ಕೋಪ, ಭಯ ಆದಾಗ ನಮ್ಮ ಬಾಡಿ ಶೇಕ್ ಆಗುತ್ತಲ್ಲ, ಆ ಕಾರಣಕ್ಕೋಸ್ಕರನೇ ಹಣದ ಬಗ್ಗೆ ನಮ್ಮ ಕ್ಯಾಪಬಿಲಿಟಿ ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಫೀಲಿಂಗ್ಸ್ನ ಗಮನಿಸಬೇಕಾಗ್ತದೆ. ಯಾಕೆಂದರೆ ಫೀಲಿಂಗ್ಸ್ ಇಸ್ ದ ರಿಯಲ್ ಎನರ್ಜಿ. ನಾವೀಗ ಬಡವರು, ಮಿಡಲ್ ಕ್ಲಾಸು, ನಮ್ಮ ಹತ್ರ ಹಣ ನಿಲ್ತಾ ಇಲ್ಲ, ಸಾಲ ಇದೆ, ಕಷ್ಟ ಇದೆ ಅಂದರೆ ನಾವು ನಮ್ಮ ಹಳೆಯ ಮಾನ್ಯತೆ, ನಂಬಿಕೆ, ಫೀಲಿಂಗ್ಸ್, ಆಡಿಯೋ ಇಟ್ಕೊಂಡು ಆ ಕಿಟಕಿಯ ಮೂಲಕ ನಾವು ಪ್ರಪಂಚನ, ಜಗತ್ತನ್ನು ನೋಡ್ತಾ ಇದ್ದೀವಿ. ಅಂದರೆ ದುಡ್ಡಿರುವವರು ಸ್ವಾರ್ಥಿಗಳು, ಮೋಸಗಾರರು ಅನ್ನೋ ನಂಬಿಕೆಗಳು ಬೇರೆಯವ್ರು ಬಿಟ್ಟಿದೆ. ಯಾರು ಸ್ವಲ್ಪ ದುಡ್ಡು ಮಾಡ್ತಾಯಿದ್ರೆ ಅವರು ಮೋಸಗಾರರು ಅನ್ನೋ ಒಂದು ಫೀಲಿಂಗ್ಸ್ ನಿಮ್ಮಲ್ಲಿ ಜನ್ರೇಟ್ ಆಗ್ತಾಯಿದೆ. ಆ ಮೂಲಕನೇ ನೀವು ಜನರನ್ನು ನೋಡ್ತಾ ಇದ್ದೀರಾ. ಇದು ಯಾವ ರೀತಿ ಅಂದರೆ, ನಿಮ್ಗೆ ಯಾರಾದರೂ ಒಬ್ಬರು ಮೋಸ ಮಾಡಿದರು ಅಂದರೆ ಎಲ್ಲರೂ ಮೋಸ ಮಾಡ್ತಾರೆ, ಎಲ್ಲರೂ ಆ ರೀತಿ ಇದ್ದಾರೆ ಅನ್ನೋ ಒಂದು ಕಲ್ಪನೆ. ನಿಮಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂದರೆ ನೀವು ಮತ್ತೆ ಯಾವತ್ತೂ ಬಿಸ್ನೆಸ್ ಮಾಡಲ್ಲ. ಯಾಕಂದರೆ ಬಿಸ್ನೆಸ್ ಅಂದರೆ ಲಾಸು. ಆ ರೀತಿ ನಿಮ್ಮ ಮೈಂಡ್ಸೆಟ್ ತಯಾರಾಗಿರ್ತದೆ. ನಿಮಗೆ ಒಂದಿಬ್ಬರು ಮೋಸ ಮಾಡಿರ್ತಾರೆ. ನೀವು ಈ ಜಗತ್ತಲ್ಲಿ ಎಷ್ಟು ಕೋಟಿ ಜನರಿದ್ದಾರೋ ಅವರೆಲ್ಲರೂ ಮೋಸಗಾರರು ಅನ್ನೋ ಒಂದು ನಂಬಿಕೆನ ಸೃಷ್ಟಿಸ್ಕೊಂಡಿರ್ತೀರ. ಆ ನಂಬಿಕೆ ಸರಿನಾ? ನಮ್ಮ ಒಂದೆರಡು ಎಕ್ಸ್ಪೀರಿಯನ್ಸ್ ಕೆಟ್ಟದಾಗಿದ್ದ ಮಾತ್ರಕ್ಕೆ ಇಡೀ ಪ್ರಪಂಚನೇ ಆ ರೀತಿ ಇದೆ ಅಂದ್ಕೊಳ್ಳೋದು ಯಾವ ಮಟ್ಟಿಗೆ ಸರಿ? ಅಂದರೆ ನಮ್ಮ ನಂಬಿಕೆ, ಮಾನ್ಯತೆ, ಫೀಲಿಂಗ್ಸ್ ಯಾವುದೂ ಸತ್ಯ ಅಲ್ಲ. ಎರಡು ರೀತಿಯ ಸತ್ಯ ಇರ್ತದೆ. ಒಂದು ನಾವು ತಿಳ್ಕೊಂಡಿರುವಂತಹ ಸತ್ಯ, ಇನ್ನೊಂದು ರಿಯಲ್ ಸತ್ಯ. ರಿಯಲ್ ಸತ್ಯ ಅಂದರೆ ಅದನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ಸೂರ್ಯ ಪೂರ್ವಕ್ಕೆ ಹುಟ್ಟಿ ಪಶ್ಚಿಮಕ್ಕೆ ಮುಳುಗ್ತಾನೆ, ಅಥವಾ ಸೂರ್ಯನ ಸುತ್ತ ಭೂಮಿ ಸುತ್ತ ಇದೆ, ಇವೆಲ್ಲ ಯೂನಿವರ್ಸಲ್ ಟ್ರುತ್, ರಿಯಲ್ ಸತ್ಯ. ಇನ್ನು ನಮ್ಮ ತಲೆ ಒಳಗಡೆ ತುಂಬ್ಕೊಂಡಿದ್ದೀವಲ್ಲ, ಹಣದ ಬಗ್ಗೆ, ಸಂಬಂಧಗಳ ಬಗ್ಗೆ, ಅವೆಲ್ಲ ರಿಯಲ್ ಸತ್ಯ ಅಲ್ಲ. ಸೊ ಅವುಗಳನ್ನು ಚೇಂಜ್ ಮಾಡಬಹುದು. ನಮ್ಮ ಒಳಗಡೆ ಬಿದ್ದಿರುವಂತಹ ನಂಬಿಕೆಗಳು, ಭಾವನೆಗಳು, ಆಡಿಯೋಗಳನ್ನೇ ಇಂಟರ್ನಲ್ ರಿಸೋರ್ಸ್ ಅನ್ನೋದು, ಸ್ಟೇಟ್ ಆಫ್ ಮೈಂಡ್ ಅನ್ನೋದು. ಒಂದು ಅವಕಾಶನ ಒಬ್ಬರು ಉಪಯೋಗಿಸ್ಕೋತಾರೆ, ಇನ್ನೊಬ್ಬರು ಉಪಯೋಗಿಸ್ಕೊಳ್ಳಲ್ಲ ಅಂದರೆ ಈ ಸ್ಟೇಟ್ ಆಫ್ ಮೈಂಡೇ ಕಾರಣ. ಒಬ್ಬೊಬ್ಬರು ಒಂದು ರೀತಿಯ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾರೆ. ಯಾವುದೇ ಒಂದು ಸಿಚುವೇಷನ್ನ ನಾವು ನೋಡೋ ದೃಷ್ಟಿಕೋನ, ಯಶಸ್ವಿ ಜನರು ನೋಡುವ ದೃಷ್ಟಿಕೋನ ಬೇರೆ ಬೇರೆ ಆಗಿರ್ತದೆ. ಯಾಕೆಂದರೆ ಇಬ್ಬರ ಸ್ಟೇಟ್ ಆಫ್ ಮೈಂಡ್ ಬೇರೆ ಬೇರೆ. ಇದೇ ವ್ಯತ್ಯಾಸ. ನಮ್ಮ ಸ್ಟೇಟ್ ಆಫ್ ಮೈಂಡ್ ಪಾಸಿಟಿವ್ ಆಗಿದ್ದರೆ ನಾವು ಕ್ಯೂರಿಯಸ್ ಆಗಿರ್ತೀವಿ, ಮೋಟಿವೇಟೆಡ್ ಆಗಿರ್ತೀವಿ, ಪಾಸಿಟಿವ್ ಆಗಿರ್ತೀವಿ, ಜೋಶಲ್ಲಿರ್ತೀವಿ.
ಅದೇ ನೆಗೆಟಿವ್ ಆಗಿದ್ದರೆ ನಾವು ಸ್ಟ್ರಕ್ ಆಗಿ ಕನ್ಫ್ಯೂಸ್ ಸ್ಥಿತಿಯಲ್ಲಿ ಇರ್ತೀವಿ. ಅಂದರೆ ನಮ್ಮ ಇಂಟರ್ನಲ್ ರಿಸೋರ್ಸ್ ಅಂದರೆ ನಮ್ಮ ಸ್ಟೇಟ್ ಆಫ್ ಮೈಂಡ್. ನಾವೇನಾದರೂ ಗಳಿಸಿದ್ದೀವಿ ಅಂದರೆ ನಮ್ಮ ಆರೋಗ್ಯ ಆಗಿರ್ಬೋದು, ಒಳ್ಳೊಳ್ಳೆ ಸಂಬಂಧಗಳಾಗಿರ್ಬೋದು, ದುಡ್ಡಾಗಿರ್ಬೋದು, ಅದರ ಹಿಂದೆ ನಮ್ಮ ಸ್ಟೇಟ್ ಆಫ್ ಮೈಂಡ್ ಕಾರಣ. ಅದೇ ನಾವು ಏನಾದರೂ ಕಳೆದುಕೊಂಡಿದ್ದೀವಿ ಅಂದರೆ ನಮ್ಮ ಸ್ಟೇಟ್ ಆಫ್ ಮೈಂಡನ್ನ ಕಳೆದುಕೊಂಡಿದ್ದೀವಿ. ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಯಾವ ರೀತಿ ಇದೆ, ಅದ್ರ ಮೂಲಕ ನೀವು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ಅದರಿಂದ ನಿಮ್ಮ ಡೆಸ್ಟಿನಿ ನಿರ್ಮಾಣ ಆಗ್ತಾಯಿದೆ. ನಿಮ್ಮ ವರ್ತನೆ, ನಿಮ್ಮ ಬಿಹೇವಿಯರೇ ನಿಮ್ಮ ಸ್ಟೇಟ್ ಆಫ್ ಮೈಂಡ್. ಅದರಷ್ಟನ್ನು ಚೇಂಜ್ ಮಾಡಬೇಕು ಅಂದರೆ ನಮ್ಮ ಬಿಹೇವಿಯರ್ನ ಚೇಂಜ್ ಮಾಡ್ಕೋಬೇಕಾಗ್ತದೆ. ಸಕ್ಸಸ್ಗೋಸ್ಕರ ರಿಯಲ್ ಪರ್ಮಿಷನ್ ತಗೊಳ್ಳಿಕ್ಕೆ ಈ ಸ್ಟೇಟ್ ಆಫ್ ಮೈಂಡನ್ನ ಯಾವ ರೀತಿ ಪ್ರೋಗ್ರಾಮಿಂಗ್ ಮಾಡೋದು ಅನ್ನೋದನ್ನು ನೋಡೋಣ. ಎಷ್ಟೋ ಸಲ ನಾವು ನಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ನಮ್ಮ ಫ್ಯಾಮಿಲಿನ ಉಳಿಸ್ಕೊಳ್ಳಿಕ್ಕೆ ಸಡನ್ನಾಗಿ ಏನೇನೋ ಡಿಸಿಷನ್ ತೊಗೊಂಡಿರ್ತೀವಿ. ನಮಗೆ ಸಡನ್ನಾಗಿ ಧೈರ್ಯ ಬಂದಿರುತ್ತೆ. ಆದರೆ ಹಣದ ವಿಚಾರದಲ್ಲಿ ನಮಗೆ ಅಷ್ಟು ಧೈರ್ಯ ಆಗಲಿ, ಹಣ ಮಾಡಲೇಬೇಕು ಅನ್ನೋ ಛಲ ಆಗಲಿ ಬರ್ತಾ ಇಲ್ಲ. ಯಾಕಂದರೆ ನಮ್ಮ ಒಳಗಡೆಯಿಂದ ಪರ್ಮಿಷನ್ ಸಿಗ್ತಾ ಇಲ್ಲ. ಆ ಪರ್ಮಿಷನ್ನ ಯಾವ ರೀತಿ ತಗೋಬೇಕು ಅನ್ನೋದನ್ನು ಒಂದು ವಿಧಾನ ಇದೆ, ಅದನ್ನು ಪ್ರಯೋಗ ಮಾಡೋಣ. ನಾವು ಪರ್ಮಿಷನ್ ತಗೋಬೇಕಂದ್ರೆ ನಾವು ಕಾನ್ಷಿಯಸ್ ಮತ್ತು ಅನ್ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನಾವೀಗ ಕಾನ್ಷಿಯಸ್ ಆಗಿ ದುಡ್ಡು ಮಾಡಬೇಕು, ಲಕ್ಷ್ಯ ಮಾಡಬೇಕು, ಕೋಟಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆದರೆ ಒಳಗಡೆಯಿಂದ ನಮ್ಮ ಎಬಿಲಿಟಿ, ನಮ್ಮ ಹಾರ್ಟ್ ಪರ್ಮಿಷನ್ ಕೊಡ್ತಾ ಇಲ್ಲ. ಹಾಗಾಗಿ ನಾವು ದುಡ್ಡು ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದು ಒಳಗಡೆಯಿಂದ ಪರ್ಮಿಷನ್ ಕೊಟ್ಟಾಗ ಕೆಲಸಗಳು ಆಟೋಮೆಟಿಕ್ಕಾಗಿ ಆಗ್ತದೆ. ಕಾನ್ಷಿಯಸ್ ಅಂದರೆ ನಾವೀಗೇನು ಮೊಬೈಲ್ ನೋಡ್ತಾ ಇದ್ದೀವಿ, ಕೇಳಿಸ್ಕೊತಾ ಇದ್ದೀವಿ, ನಿಮ್ಮ ಮನೇಲಿರುವಂತಹ ಮಂಚ, ಫ್ರಿಜ್ಜು ಎಲ್ಲ ನೀವು ನೋಡ್ತಾ ಇದ್ದೀರಾ, ಕಾನ್ಷಿಯಸ್ ಆಗಿ ನೋಡ್ತಾ ಇದ್ದೀರಾ. ನಿಮ್ಮನ್ನು ಯಾರು ನೋಡ್ತಾ ಇದ್ದಾರೆ? ಮೆಟಾ ಅವೇರ್ನೆಸ್, ಬಿಯಾಂಡ್. ನಾವೀಗ ಮಾನಸಿಕವಾಗಿ ಯಾರಾದರೂ ನೆನೆಸ್ಕೊಂಡ್ರೆ ಅವರ ವಾಯ್ಸ್, ಧ್ವನಿನ ನಾವು ಕೇಳ್ಕೋಬೋದು. ಯಾವುದೋ ಒಂದು ಘಟನೆನ ನೆನೆಸ್ಕೊಂಡ್ರೆ ನಮಗೀಗಲೂ ಮೈ ರೋಮಾಂಚನ ಆಗುತ್ತೆ. ಯಾಕೆ? ಆ ಫೀಲಿಂಗ್ಸ್ ಒಳಗಡೆ ಬಿದ್ದಿದೆ. ಅವೆಲ್ಲ ಆಟೋಮೆಟಿಕ್ಕಾಗಿ ನಮ್ಮ ದೇಹದಲ್ಲಿ ರೆಸ್ಪಾಂಡ್ ಕೊಡ್ತಾ ಇದೆ. ನಮಗೆ ಕಾನ್ಷಿಯಸ್ ಆಗಿ ಎಷ್ಟು ಹಣ ಬೇಕು, ಏನು ಬೇಕು, ಅದಕ್ಕೆಲ್ಲ ನಾವು ಗುರಿ ಸೆಟ್ ಮಾಡಿ ಇಟ್ಟಿದ್ದೀವಿ. ಆದರೆ ಅದನ್ನು ಅನ್ಕಾನ್ಷಿಯಸ್ ತನಕ ತಲುಪಿಸ್ಲಿಕ್ಕೆ ನಮಗೆ ಬರ್ತಾ ಇಲ್ಲ. ನಿಮಗೆ ಕಾನ್ಷಿಯಸ್ ಆಗಿ ಸ್ವಿಮ್ಮಿಂಗ್, ಈಜೋದಂದರೆ ಯಾವ ರೀತಿ ಅಂತ ಗೊತ್ತು. ನೀರಲ್ಲಿ ಹಾರೋದು, ಕೈ ಕಾಲು ಬಡಿಯೋದು, ಬ್ಯಾಲೆನ್ಸ್ ಮಾಡೋದು ಅಂತ. ನಿಜವಾಗಲೂ ನೀರಲ್ಲಿ ಹಾರಿದಾಗ ನೀವು ಈ ನಾಲೆಜ್ ಇಟ್ಕೊಂಡು ಈಜು ಬಿಡ್ತೀರಾ? ಅಂದರೆ ಅನ್ಕಾನ್ಷಿಯಸಲ್ಲಿ ಫೀಡ್ ಮಾಡೋದು ಮುಖ್ಯ. ಬರೀ ಕಾನ್ಷಿಯಸ್ನಿಂದ ಏನೂ ನಡೆಯಲ್ಲ. ಯಾಕಂದರೆ 99% ಎಬಿಲಿಟಿ ಅನ್ಕಾನ್ಷಿಯಸ್ ಹತ್ರ ಇದೆ, ಸಬ್ಕಾನ್ಷಿಯಸ್ ಹತ್ರ ಇದೆ. ಅದಕ್ಕೆ ದುಡ್ಡು ಬೇಕು ಅಂತ ಗೊತ್ತೇ ಇಲ್ಲ ಅಂದರೆ ಅದು ತನ್ನ ಎಬಿಲಿಟಿನ ಯಾವ ರೀತಿ ತೋರಿಸ್ಲಿಕ್ಕೆ ಸಾಧ್ಯ? ಹಾಗಾಗಿ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಣದ ಬಗ್ಗೆ ಫೀಲಿಂಗ್ಸ್, ಆಡಿಯೋ, ಇಮೇಜಿನ ಸೃಷ್ಟಿ ಮಾಡಬೇಕಾಗ್ತದೆ. ಆ ಫೀಲಿಂಗ್ ಹುಟ್ಟಿಸ್ಬೇಕಾಗ್ತದೆ. ಹೃದಯದ ಪರ್ಮಿಷನ್ ಕೇಳಬೇಕಾಗ್ತದೆ. ಆ ಹೃದಯ ಪರ್ಮಿಷನ್ ಕೊಟ್ಟಾಗ ನಿಮ್ಮನ್ನು ಶ್ರೀಮಂತರನ್ನಾಗಿಸಲು ತಡೆಯೋ ಶಕ್ತಿ ಯಾರಿಗೂ ಇರಲ್ಲ. ಕಾನ್ಷಿಯಸ್ ಮೈಂಡ್ ಪೈಲಟ್ ಆದರೆ ಅವನಿಗೆ ಬರೀ ಹೇಗೆ ಹಾರಿಸೋದು, ಹೇಗೆ ಲ್ಯಾಂಡ್ ಮಾಡೋದು ಗೊತ್ತಿದೆ. ಆದರೆ ಪ್ಲೇನೂ ರೆಡಿ ಇರಬೇಕು, ವಿಮಾನನೂ ರೆಡಿ ಇರಬೇಕು. ಆ ವಿಮಾನನೇ ನಮ್ಮ ಅನ್ಕಾನ್ಷಿಯಸ್ ಮೈಂಡ್. ಅಂದರೆ ಎರಡೂ ಮುಖ್ಯ. ಒಂದು, ಪೈಲಟ್ಗೆ ಗೊತ್ತಿರಬೇಕು ತಾನೆಲ್ಲಿಗೆ ಹೋಗಬೇಕು ಅಂತ. ಹಾಗೆ ಪ್ಲೇನು ಸಹ ಹಾರಲಿಕ್ಕೆ ತಯಾರಾಗಿರಬೇಕು. ಆಲ್ ದ ವೆಲ್ತ್ ಬಿಗಿನ್ಸ್ ಇನ್ ದ ಮೈಂಡ್. ಹಣ ಹೊರಗಡೆ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ನಮ್ಮ ಮೈಂಡಲ್ಲಿ ಸೃಷ್ಟಿ ಮಾಡ್ಕೋಬೇಕು. ಹೇಗೆ ಹಣನ, ಸಮೃದ್ಧಿನ, ಸಂಪತ್ತನ್ನ, ಯಶಸ್ಸನ್ನು ನಮ್ಮ ಮೈಂಡಲ್ಲಿ ಕ್ರಿಯೇಟ್ ಮಾಡೋದು. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಅಂದರೆ ನಮ್ಮ ವಿಚಾರ, ವರ್ತನೆ ಹೇಗೆ ಬದಲಾಯಿಸಬೇಕಂದ್ರೆ ನಾವು ಶ್ರೀಮಂತರಾಗಿದ್ದೀವಿ ಅಂತ ನಂಬಬೇಕು. ಆವಾಗಲೇ ನಮ್ಮ ಮೈಂಡು ಆ ಡೈರೆಕ್ಷನಲ್ಲಿ ಕೆಲಸ ಮಾಡ್ತದೆ. ಯಾವ ರೀತಿ ನಮ್ಮ ಮೈಂಡನ್ನು ನಂಬಿಸೋದು, ಅದಕ್ಕೆ ಪವರ್ಫುಲ್ ಟೆಕ್ನಿಕ್ನ, ತಂತ್ರನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಸೀರೀಸ್ ತುಂಬ ಜನರಿಗೆ ಸಹಾಯ ಆಗಲಿ ಅಂದರೆ ಇದನ್ನು ಶೇರ್ ಮಾಡಿ.